ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದೆ. ಮಂಡ್ಯ ಸಂಸದೆ ಸುಮಲತಾ ಅವರು ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್. 20 ದಿವಸದಲ್ಲಿ 7 ಬಾರಿ ಮಂಡ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇವತ್ತು ಕೂಡ ಮಂಡ್ಯದಲ್ಲೇ ಇದ್ದಾರೆ. ಮಂಡ್ಯ ಟಿಕೆಟ್ ನನಗೇ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ. ಪಕ್ಷದಿಂದ ಬರೋದೇ ಅಧಿಕೃತ ಘೋಷಣೆ. ಸಂಸದೆಯಾಗಿ ನನ್ನ ಕಾರ್ಯವೈಖರಿ ನೋಡಿ ಬಿಜೆಪಿ ನಂಗೆ ಟಿಕೆಟ್ ಕೊಡುತ್ತೆ. ಟೆಕ್ನಿಕಲ್ ಕಾರಣದಿಂದ ಬಿಜೆಪಿ ಸೇರೋದಕ್ಕಾಗ್ತಾ ಇಲ್ಲ. ಈ ಅವಧಿ ಮುಗಿದ ಮೇಲೆ ಪಕ್ಷಕ್ಕೆ ಸೇರ್ಪಡೆ ಆಗ್ತೀನಿ. ಜೊತೆಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ದುಡ್ಡು ಪಡೆಯುವ ಸಂಸ್ಕೃತಿ ಇದೆ ಅಂತ ಸುಮಲತಾ ಅವರು ಕಾಂಗ್ರೆಸ್ ಪಕ್ಷಕ್ಕೂ ಟಾಂಗ್ ಕೊಟ್ಟಿದ್ದಾರೆ. ಹೇಳ್ತಾ ಇದೀನಲ್ಲ ಓಪನ್ ಆಗಿ, ಅವರು ಅನೌನ್ಸ್ ಮಾಡೋವರೆಗೂ ನಥಿಂಗ್ ಇಸ್ ಫೈನಲೈಸ್ಡ್. ಅವ್ರು ಫೈನಲಿ ಅವರು ಲಿಸ್ಟ್ ಆದಮೇಲೆ ಅವ್ರು ಅನೌನ್ಸ್ ಮಾಡ್ತಾರೆ. ಅದು ನನ್ನ ವಿಶ್ವಾಸ, ನಂದು, ಅದು ನನಗೆ ಸಂಬಂಧಪಟ್ಟಿದ್ದು. ಬಟ್ ಪಕ್ಷದಿಂದ ಬರೋ ಅನೌನ್ಸ್ಮೆಂಟ್ ಅವ್ರು ತಾನೇ ಮಾಡಬೇಕು. ನಾನು ಹೇಗೆ ಮಾಡೋಕ್ಕಾಗುತ್ತೆ, ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ನನಗೆ ವಿಶ್ವಾಸ ಇದೆ. 100 ಅಲ್ಲ 500% ನನ್ನ ವಿಶ್ವಾಸ, ನನ್ನ ಕಾನ್ಫಿಡೆನ್ಸ್ ಅದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಮಾಹಿತಿ ಪಡೆಯೋಣ. ರೋಹಿತ್, ಒಂದು ಕಡೆ ಸುಮಲತಾ ಅವರು ಫುಲ್ ಕಾಲಕ್ಕೆ ಚಕ್ರ ಕಟ್ಕೊಂಡು ಮಂಡ್ಯದಲ್ಲಿ ಸುತ್ತಾಡ್ತಾ ಇದ್ದಾರೆ. ಟಿಕೆಟ್ ನಮಗೇ ಸಿಗುತ್ತೆ ಅಂದ್ಕೊಂಡಿದ್ದ JDS ನಾಯಕರು ಸೈಡ್ಲೈನ್ ಆಗಿದ್ದಾರೆ ಅಥವಾ ಸೈಲೆಂಟ್ ಆಗಿದ್ದಾರೆ. ಹಾಗಾದ್ರೆ ಏನು ಸುಮಲತಾ ಅವ್ರಿಗೆ ಕನ್ಫರ್ಮ್ ಆಗಿ ಹೇಳ್ಬಿಟ್ಟಿದ್ದಾರಾ ಟಿಕೆಟ್ ನಿಮಗೆ ಅಂತ? ಏನು ನಡೀತಾ ಇದೆ ಮಂಡ್ಯ ರಾಜಕೀಯ ಅಂತ? ಖಂಡಿತ ಅರವಿಂದ್, ಇಷ್ಟು ದಿನಗಳ ಕಾಲ JDS ತಮಗೆ ಈ ಒಂದು ಮೈತ್ರಿ ಟಿಕೆಟ್ ಅಂತ ಹೇಳ್ತಾ ಇತ್ತು. ಆದರೆ JDS ನಾಯಕರು ಸದ್ಯ ಈ ಒಂದು ಲೋಕಸಭಾ ಚುನಾವಣೆಯ ಪೂರ್ವಭಾವಿ ತಯಾರಿ ವಿಚಾರದಲ್ಲಿ ಜಿಲ್ಲೆಯಲ್ಲಿ ಅಷ್ಟೇನು ಆಕ್ಟಿವ್ ಆಗಿ ಓಡಾಡ್ತಾ ಇಲ್ಲ. ಇತ್ತ ಸುಮಲತಾ ಅಂಬರೀಶ್ ಅವರು ಜಿಲ್ಲೆಯಾದ್ಯಂತ ಒಂದಷ್ಟು ಖಾಸಗಿ ಕಾರ್ಯಕ್ರಮಗಳು ಮತ್ತು ಸರ್ಕಾರಿ ಸಭೆಗಳು ಮತ್ತು ಕಾರ್ಯಕ್ರಮಗಳಲ್ಲಿ ಓಡಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಸ್ಪಷ್ಟವಾಗಿ ಹೇಳ್ತಾರೆ, 100% ಅಲ್ಲ 500% ನನಗೆ ಟಿಕೆಟ್ ಶೋರ್ ಎಂಬ ನಂಬಿಕೆ ನನಗೆ ಇದೆ. ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ನಾಯಕರು ನನಗೆ ಟಿಕೆಟ್ ಕೊಡುವ ನಿಟ್ಟಿನಲ್ಲಿ ಒಲವಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಹೇಳ್ತಾ ಇರುವಂತದ್ದು. ಇನ್ನೊಂದು ಕಡೆ ಕಾಂಗ್ರೆಸ್ ವಿರುದ್ಧವೂ ಕೂಡ ವಾಗ್ದಾಳಿಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಮೂಲಕವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ದಿನಗಳಂತೆ ಒಂದಷ್ಟು ಗರಿಗೆದರ್ತಾ ಇದೆ ಅಂತಲೇ ಹೇಳ್ಬೋದಾಗಿರುವಂತದ್ದು. ಇತ್ತ ಸುಮಲತಾ ಅಂಬರೀಶ್ ಅವರಿಗೆ ಒಂದಷ್ಟು ವಿರೋಧಗಳು ವ್ಯಕ್ತ ಆಗ್ತಾ ಇದೆ ಪಕ್ಷದಲ್ಲಿ ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿ ಪ್ರಶ್ನೆಗಳನ್ನ ಅವ್ರನ್ನ ಕೇಳುವಂತ ಸಂದರ್ಭದಲ್ಲಿ ಅವರು ಯಾರು ಕೂಡ ಆತರ ಇಲ್ಲ, ಆತರ ಇದ್ದರೆ ನಾನೇ ಕೂಡ ಸ್ವತಃ ಹೋಗಿ ಅವ್ರ ಜೊತೆ ಮಾತನಾಡ್ತೀನಿ, ಅಂತಿಮವಾಗಿ ಹೈಕಮಾಂಡ್ ಸಹ ಟಿಕೆಟ್ ಅನ್ನು ಕೊಡಬೇಕಾಗಿರುವಂತದ್ದು. ಕೆಲವೇ ದಿನಗಳಲ್ಲಿ ಅದು ಕೂಡ ಹೊರಬೀಳಲಿದೆ. ನನಗೆ ವಿಶ್ವಾಸವಿದೆ, 100ಗೆ ಅಲ್ಲ 500% ನನಗೆ ಟಿಕೆಟ್ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ನನಗೆ ವಿಶ್ವಾಸ ಇದೆ ಎಂಬುದರ ಮೂಲಕವಾಗಿ ವಿಶ್ವಾಸವನ್ನು ವ್ಯಕ್ತಪಡ್ತಾ ಇದ್ದಾರೆ. ಈ ಮೂಲಕ ಎಲ್ಲೋ ಮಂಡ್ಯದ ಮೈತ್ರಿ ಟಿಕೆಟ್ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಶ್ ಅವರೇ ಕಣಕ್ಕಿಳಿತಾ ಅನ್ನೋ ನಿಟ್ಟಿನಲ್ಲಿ ಹಲವು ಪ್ರಶ್ನೆಗಳ ಜೊತೆಗೆ ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು. ಅರವಿಂದ್. ಓಕೆ ರೋಹಿತ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.